ಹಾಯ್ ಎಲ್ಲರಿಗೂ AR ಫ್ಯಾಮ್ಗೆ ಸ್ವಾಗತ. ಇಲ್ಲಿ ಮದ್ದೂರು ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಮೊದಲಿಗೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಇಲ್ಲಿ 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 2ರಿಂದ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಇಲ್ಲಿ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸೊ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ 1 ಲೋಟದಷ್ಟು ಸಣ್ಣ ರವೆನ ತೊಗೊಂಡಿದ್ದೀವಿ. ಮತ್ತು 1 ಲೋಟದಷ್ಟು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು 1 ಲೋಟದಷ್ಟು. ಮತ್ತು ಇದನ್ನ ಚಿಕ್ಕದಾಗಿ ಒಂದೇ ರೌಂಡನ್ನ ತಿರುಗ್ಸೋಣ. ತರಿಯಾಗಿರಬೇಕು. ಸೊ ಹಿಟ್ಟನ್ನೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಇದರಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಕ್ಕೆ ಕಾಯಿಸಿರೋ ಎಣ್ಣೆನ ಹಾಕಬೇಕು. ಹಾಕಿಬಿಟ್ಟು ತಕ್ಷಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪನೇ ಇದರಲ್ಲಿ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ನಾದ್ಬಿಟ್ಟು ಈ ಥರ ನಾದಿಡಬೇಕು. ಸೊ ಇದನ್ನು ಇವಾಗ ಎಣ್ಣೆಗೆ ಬಿಡೋಣ ಬನ್ನಿ. ಈ ಥರ ರೌಂಡಾಗಿ ಮಾಡಿಕೊಂಡು ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರನ ನಾವು ತಟ್ಟಿಟ್ಕೋಬೋದು. ಇಲ್ಲಿ ರೌಂಡಾಗಿ ಮದ್ದೂರು ವಡೆ ಸ್ಟೈಲಲ್ಲಿನೇ ರೌಂಡಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಸೊ ಇದನ್ನ ಕಾದಿರೋ ಎಣ್ಣೆಗೆ ಬಿಡಬೇಕು. ತುಂಬಾ ಸುಲಭವಾಗಿದೆ, ಮನೇಲಿ ಕೂಡ ಮಾಡ್ಬೋದು. ನೀವು ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.